ಸಾವರ್ಕರ್ ಆಂಟಿ ಫ್ಯಾಕ್ಟ್ಸ್ ಬೇರೆಯೇ ಇದೆ. ಬಿಜೆಪಿ ಮಾಜಿ ಕೇಂದ್ರ ಸಚಿವ ಅರುಣ್ ಶೌರಿ ಸಾವರ್ಕರ್ ಬಗ್ಗೆ ತೆರೆದಿಟ್ಟ ಸತ್ಯಾಂಶ. ಗೋವು ಕೇವಲ ಗೂಳಿಯ ತಾಯಿಯಷ್ಟೇ. ಸಾವರ್ಕರ್ ಬೇರೆ ಹೆಸರಿನಲ್ಲಿ ತಮ್ಮನ್ನ ತಾವೇ ಹೊಗಳಿ ಪುಸ್ತಕವನ್ನು ಬರೆದಿದ್ರು. ಸಾವರ್ಕರ್ ಬಗ್ಗೆ ಅತಿ ಹೆಚ್ಚು ಸುಳ್ಳುಗಳು ಸ್ಪ್ರೆಡ್ ಆಗಿದ್ದು ಇಲ್ಲೇ. ಯಹೂದಿಗಳನ್ನ ಭಾರತದಲ್ಲಿನ ಮುಸ್ಲಿಮರಿಗೆ ಹೋಲಿಸಿ ಮಾತನಾಡಿದ್ರು. ವೀರನಂತೆ ಸಮುದ್ರದಲ್ಲಿ ಈಜಿದ್ರು ಅನ್ನೋದು ಶುದ್ಧ ಸುಳ್ಳು. ಸಾವರ್ಕರ್ಗೆ ಬೇಕಾಗಿದ್ದು ಹಿಂದುತ್ವ ಅಲ್ಲ, ಹಿಂದುತ್ವ ರಾಜಕಾರಣ. ನಮಸ್ಕಾರ, ADINA.comಗೆ ಸ್ವಾಗತ. ನಾನು GM ಪವಿತ್ರ. ಸಾವರ್ಕರ್ ಬಗ್ಗೆ ವಾದ ವಿವಾದಗಳು, ಪರ ವಿರೋಧಗಳ ಚರ್ಚೆಗಳು ನಡೀತಾನೆ ಬಂದಿದೆ. ಮುಖ್ಯವಾಗಿ ಬಿಜೆಪಿ ಮತ್ತು RSS ಬೆಂಬಲಿಗರು ಇವರನ್ನ ವೀರ ಅಂತ ಕರೀತಾರೆ. ಹಲವು ರಸ್ತೆಗಳಿಗೆ, ವಿಮಾನ ನಿಲ್ದಾಣಗಳಿಗೆ ಇವರ ಹೆಸರಿಡೋಕೆ ಬಿಜೆಪಿ ಸರ್ಕಾರ ಮುಂದಾಗಿದೆ. ಸೊ ಇದೇ ಟೈಮ್ನಲ್ಲಿ ವಿರೋಧ ಪಕ್ಷಗಳು, ಕೆಲ ಚಿಂತಕರು, ಇತಿಹಾಸಕಾರರು ಸಾವರ್ಕರ್ ಅವರನ್ನ ಹೇಡಿ ಅಂತ ಕರೀತಾರೆ. ಸ್ವಾತಂತ್ರ್ಯ ಚಳುವಳಿಗೆ ದ್ರೋಹ ಬಗೆದು ಹಲವು ಬಾರಿ ಬ್ರಿಟಿಷರಿಗೆ ಕ್ಷಮಾದಾನ ಪತ್ರ ಬರೆದು ಜೈಲಿನಿಂದ ಬಿಡುಗಡೆಯಾಗಿ ಬ್ರಿಟಿಷರೊಂದಿಗೆ ಕೈ ಜೋಡಿಸಿದ್ರು ಅಂತ ಆರೋಪಿಸ್ತಾರೆ. ಆದರೆ ಇದೀಗ ಈ ಚರ್ಚೆ ಮತ್ತೊಂದು ಮಗ್ಗಲಿಗೆ ಹೊರಳಿದೆ. ಈ ಚರ್ಚೆಗೆ ಕಾರಣ ಅರುಣ್ ಶೌರಿ ಅವರು ಸಾವರ್ಕರ್ ಬಗ್ಗೆ ಬರೆದಿರುವ ಪುಸ್ತಕ. ಅದೇ ಸಾವರ್ಕರ್ ಆ್ಯಂಡ್ ದಿ ಫ್ಯಾಕ್ಟ್ಸ್. ಹೌದು, ಈ ಪುಸ್ತಕದಲ್ಲಿ ಸಾವರ್ಕರ್ ಅವರ ಇನ್ನೊಂದು ಮುಖವನ್ನ ಅರುಣ್ ಶೌರಿ ತೆರೆದಿಟ್ಟಿದ್ದಾರೆ. ಈ ಪುಸ್ತಕ ಬರೆಯೋ ಸಮಯದಲ್ಲಿ ಸುಮಾರು 550ಕ್ಕೂ ಹೆಚ್ಚು ದಾಖಲೆಗಳನ್ನ ಇವರು ಶೋಧಿಸಿದ್ದಾರೆ. ಈ ಪುಸ್ತಕ ಸಾವರ್ಕರ್ ತನ್ನ ಮೇಲೆ ತಾನೇ ಕಟ್ಕೊಂಡಿದ್ದ ದೊಡ್ಡ ಸುಳ್ಳಿನ ಕೋಟೆಯನ್ನ ಕೆಡವಿದೆ. ಇನ್ನು ಈ ಅರುಣ್ ಶೌರಿ ಯಾರು ಅನ್ನೋದನ್ನ ನೋಡೋದಾದ್ರೆ, ಇವರು ಅರ್ಥಶಾಸ್ತ್ರಜ್ಞ, ಪತ್ರಕರ್ತ ಮತ್ತು ಲೇಖಕ. ಅಷ್ಟು ಮಾತ್ರ ಅಲ್ಲ, 1998ರಿಂದ 2004ರ ಅಟಲ್ ಬಿಹಾರಿ ವಾಜಪೇಯಿ ಅವರ ಆಡಳಿತದಲ್ಲಿ ಕೇಂದ್ರ ಸಚಿವರಾಗಿದ್ದವರು. ಇವರಿಗೆ 1984ರಲ್ಲಿ ರಾಮನ್ ವ್ಯಾಗ್ಸೆಸೆ ಪ್ರಶಸ್ತಿ, 1990ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಹಾಗೂ 1982ರಲ್ಲಿ ವರ್ಲ್ಡ್ ಪ್ರೆಸ್ ರಿವ್ಯೂನ ನ್ಯೂಯಾರ್ಕ್ ನೀಡಿದಂತಹ ಪ್ರತಿಷ್ಠಿತ ಇಂಟರ್ನ್ಯಾಷನಲ್ ಎಡಿಟರ್ ಆಫ್ ದಿ ಇಯರ್ ಪ್ರಶಸ್ತಿಯನ್ನು ಸಹ ಪಡೆದಿದ್ದಾರೆ. ಅಂದ್ರೆ ಬಿಜೆಪಿ ಪರವಿದ್ದಂತಹ ಬಿಜೆಪಿ ಸರ್ಕಾರದಲ್ಲಿ ಸಚಿವರಾಗಿದ್ದ, ಹಲವಾರು ಪ್ರಶಸ್ತಿ ಪುರಸ್ಕಾರ ಪಡೆದ ಅರುಣ್ ಶೌರಿ ಅವರೇ ತಮ್ಮ ಪುಸ್ತಕದಲ್ಲಿ ಸಾವರ್ಕರ್ ಬಗ್ಗೆ ಬಿಜೆಪಿಗರ ನಂಬಿಕೆಯನ್ನ ಬುಡಮೇಲ್ ಮಾಡಿದ್ದಾರೆ. ಆ ಪುಸ್ತಕದಲ್ಲಿ ಏನಿದೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಗೋವಿನ ವಿಚಾರದಲ್ಲಿ ಸಾವರ್ಕರ್ ನಿಲುವೇನು? ಬಿಜೆಪಿ ಮತ್ತು ಸಂಘ ಪರಿವಾರ ಗೋವನ್ನ ಮಾತೆ ಅಂತ ಹೇಳಿ ರಾಜಕೀಯ ಮಾಡ್ತಾರೆ. ಗೋವಧೆ ಮಾಡಬಾರ್ದು, ಗೋಮಾಂಸ ತಿನ್ನಬಾರ್ದು ಅಂತ ವಾದಿಸ್ತಾರೆ, ಪ್ರತಿಭಟಿಸ್ತಾರೆ. ಸೊ ಉತ್ತರ ಪ್ರದೇಶದ ದಾದ್ರಿಯಲ್ಲಿ ಅಖ್ಲಾಕ್ ಅನ್ನೋ ವ್ಯಕ್ತಿ ಗೋಮಾಂಸ ಇಟ್ಟಿದ್ದಾನೆ ಅಂತ ಹಿಂದುತ್ವ ಕಾರ್ಯಕರ್ತರು ಹಲ್ಲೆ ಮಾಡಿ ಹತ್ಯೆ ಮಾಡಿದ್ರು. ಸೊ ಈ ರೀತಿ ನೂರಾರು ಘಟನೆಗಳು ನಡೆದಿದೆ. ಬಿಜೆಪಿ ಆಡಳಿತದ ಹಲವು ರಾಜ್ಯಗಳಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿದೆ. ಆದ್ರೆ ಸಾವರ್ಕರ್ ಗೋವಿನ ವಿಚಾರದಲ್ಲಿ ಬೇರೆ ನಿಲುವನ್ನ ಹೊಂದಿದ್ರು. ಸಾವರ್ಕರ್ ಹಿಂದುತ್ವ ರಾಜಕಾರಣಿ ಆಗಿದ್ದವರು. ಹಿಂದುತ್ವವನ್ನ ರಾಜಕೀಯಕ್ಕೆ ಹೇಗೆ ಬಳಸ್ಕೊಳ್ಬಹುದು ಅನ್ನೋ ಅರಿವು ಚೆನ್ನಾಗೇ ಇತ್ತು. ಅಂದ್ರೆ ಹಿಂದುತ್ವ ಅನ್ನೋ ಅಜೆಂಡಾ ಇಟ್ಕೊಂಡು ರಾಜಕಾರಣ ಮಾಡೋಕೆ ಮುಂದಾಗಿದ್ದಂತ ವ್ಯಕ್ತಿ. ಈ ಕಟು ಸತ್ಯವನ್ನು ಸಹ ಈ ಪುಸ್ತಕ ಉಲ್ಲೇಖಿಸಿದೆ. ಸೊ ಸಾವರ್ಕರ್ ಅವರು ಗೋವು ಕೇವಲ ಗೂಳಿಯ ತಾಯಿ ಅಷ್ಟೇ ಅಂತ ನಂಬಿದ್ರು. ಗೋಮಾಂಸವನ್ನ ತಿನ್ನೋಕೆ ಸಾವರ್ಕರ್ ಹಿಂಜರಿತಾ ಇರಲಿಲ್ಲ ಅಂತ ಸಾವರ್ಕರ್ ದಿ ಟ್ರೂ ಸ್ಟೋರಿ ಆಫ್ ದಿ ಫಾದರ್ ಆಫ್ ಹಿಂದುತ್ವ ಅನ್ನೋ ಪುಸ್ತಕದಲ್ಲಿ ಲೇಖಕ ವೈಭವ್ ಪುರಂದರೆ ಹೇಳಿದ್ದಾರೆ. ಇವ್ರು ಹೇಳಿರೋ ಮಾತನ್ನೇ ಅರುಣ್ ಶೌರಿ ಕೂಡ ತಮ್ಮ ಪುಸ್ತಕದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದರ ಅರ್ಥ ಈಗ ಏನ್ ಹಿಂದುತ್ವ ಅಂತ ಗೋವನ್ನ ತಿನ್ನಬಾರ್ದು, ಪೂಜೆ ಮಾಡಬೇಕು ಅನ್ನೋದೆಲ್ಲ ಇದೆ ನೋಡಿ, ಇದನ್ನ ಸಾವರ್ಕರ್ ಒಪ್ತಾ ಇರಲಿಲ್ಲ ಅನ್ನೋದು ಸತ್ಯಾಂಶ. ಸೊ ಗೋವನ್ನ ದೇವರು ಅಂತ ಪೂಜೆ ಮಾಡೋ ವಿಚಾರದಲ್ಲಿ, ಗೋಮಾಂಸವನ್ನ ತಿನ್ನಬಾರ್ದು ಅನ್ನೋ ವಿಚಾರದಲ್ಲಿ ಸಾವರ್ಕರ್ ಅವರ ನಿಲುವು ಏನಾಗಿತ್ತು ಅನ್ನೋದನ್ನ ಅರುಣ್ ಶೌರಿ ಹೇಳಿದ್ದಾರೆ. ನಿಮ್ಗೆ ಗೋಮಾಂಸವನ್ನ ತಿನ್ನೋದ್ರಿಂದ ಏನೂ ಸಮಸ್ಯೆ ಇಲ್ಲ ಅಂತಂದ್ರೆ ನೀವು ಅದನ್ನ ತಿನ್ನಬಹುದು ಅನ್ನೋದು ಸಾವರ್ಕರ್ ಅವರ ನಿಲುವಾಗಿತ್ತು. ಗೋವು ಅನ್ನೋದು ಅಗತ್ಯ ಬಿದ್ರೆ ತಿನ್ನಬಹುದಾದ ಉಪಯುಕ್ತ ಪ್ರಾಣಿ. ಕ್ಷಾಮ ಕಾಲದಲ್ಲಿ ದನದ ಮಾಂಸ ಸೇವನೆಯನ್ನ ಬೆಂಬಲಿಸಿದ್ರು. ಕಸಕಡ್ಡಿ ತಿಂದು ಸಗಣಿಯ ಗಂಜಲದ ಮೇಲೇನೆ ಬಲಗುವ ಪ್ರಾಣಿಯನ್ನ ದೇವಿಯ ಎತ್ತರಕ್ಕೇರಿಸೋದು ಮಾನವೀಯತೆ ಮತ್ತು ದೈವತ್ವ ಎರಡನ್ನೂ ಅವಮಾನಿಸಿದೆ ಅಂತ ಸಾವರ್ಕರ್ ಹೇಳಿದ್ರು. ಸೊ ಗೋವುಗಳನ್ನ ಸಾವರ್ಕರ್ ಆರ್ಥಿಕ ಪ್ರಗತಿಯ ದಾರಿಯನ್ನಾಗಿ ನೋಡಿದ್ರೆ ವಿನಃ ದೈವಾಂಶ ಸಂಭೂತ ಜೀವಿಯನ್ನಾಗಿ ಅಲ್ಲ. ಗೋಪೂಜೆಯು ಅಂಧಶ್ರದ್ಧೆಯನ್ನು ಹಬ್ಬಿಸಬಾರ್ದು. ಗೋವು ಹಿಂದೂ ದೇಶದ ಹಾಲಿನ ಪ್ರತೀಕವಾಗ್ಲಿ ಪರವಾಗಿಲ್ಲ, ಆದ್ರೆ ಯಾವುದೇ ಕಾರಣಕ್ಕೂ ಇದು ಹಿಂದೂ ರಾಷ್ಟ್ರದ ಚಿಹ್ನೆಯಾಗಿ ಪರಿಗಣಿಸಬಾರ್ದು. ಪೂಜಿಸುವ ವಸ್ತುವು ಅಥವಾ ಜೀವವು ಪೂಜಿಸುವವನಿಗಿಂತ ಹೆಚ್ಚು ಮಹಾನಾಗಿರ್ಬೇಕು. ನಾಳೆಯ ಹಿಂದೂ ರಾಷ್ಟ್ರವು ಗೋವಿನಂತಹ ಚಿಹ್ನೆಯನ್ನ ಹೊಂದಿರಬಾರ್ದು ಅಂತ ಕೂಡ ಸಾವರ್ಕರ್ ಹೇಳಿದ್ರು.
ಇನ್ನು ಅರುಣ್ ಶೌರಿ ಅವರು ಇನ್ನೊಂದು ಕಟು ಸತ್ಯವನ್ನ ಈ ಪುಸ್ತಕದ ಮೂಲಕ ಬಿಚ್ಚಿಟ್ಟಿದ್ದಾರೆ. ಸಾವರ್ಕರ್ ಅವರು ಯುರೋಪಿನಿಂದ ಭಾರತಕ್ಕೆ ಸಾಗಣೆ ಆಗ್ತಾ ಇದ್ದಂತಹ ಗನ್ಗಳನ್ನ ಸಾಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಅನ್ನೋದನ್ನ ಗೊತ್ತು ಮಾಡಿಕೊಂಡು ಬ್ರಿಟಿಷ್ ಪೊಲೀಸರು ಸಾವರ್ಕರ್ ಅವರನ್ನ ಲಂಡನ್ ನಲ್ಲಿ ಅರೆಸ್ಟ್ ಮಾಡಿ ವಾಪಸ್ ಭಾರತಕ್ಕೆ ಹಡಗಿನಲ್ಲಿ ಕರೆತರುವಾಗ ಸಾವರ್ಕರ್ ತಪ್ಪಿಸಿಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ಸೊ ಹಲವಾರು ಮೈಲಿಯಲ್ಲಿ ಈಜುತ್ತಾರೆ ಅಂತ ಇದನ್ನೇ ವೀರನಂತೆ ಸ್ವಾತಂತ್ರ್ಯ ಹೋರಾಟಗಾರ ತಪ್ಪಿಸಿಕೊಂಡಿದ್ದು ಹೀಗೆ ಅಂತ ಒಂದಿಷ್ಟು ಮಂದಿ ನಂಬಿದ್ದಾರೆ. ಆದ್ರೆ ಇದರ ಸತ್ಯಾಸತ್ಯತೆ ಬೇರೆನೇ ಇದೆ. ಶೌಚಾಲಯಕ್ಕೆ ಹೋದ ಸಾವರ್ಕರ್ ಒಂದು ರಂಧ್ರದ ಮೂಲಕ ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಅಲ್ಲಿಂದ ದಡಕ್ಕೆ ಬಂದಾಗ ಪೊಲೀಸರು ಇವರನ್ನ ಹಿಡಿತಾರೆ. ಹಾಗಾಗಿ ಸಮುದ್ರಕ್ಕೆ ವಿರುದ್ಧವಾಗಿ ಬಿರುಗಾಳಿಯಂತೆ ಈಜಿ ಸಾವರ್ಕರ್ ತಪ್ಪಿಸಿಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ರು ಅನ್ನೋದು ಶುದ್ಧ ಸುಳ್ಳು. ಯಾಕಂದ್ರೆ ಇವರನ್ನ ಹಿಡಿದ ಪೊಲೀಸರು ಕೂಡ ಇವರಂತೆ ಈಜ್ಬೇಕಿತ್ತಲ್ವಾ? ಹಾಗೆ ಈಜಿದಾರ ಅಂತಂದ್ರೆ ಇವರಿಗೂ ಕೂಡ ವೀರ ಶೂರ ಅನ್ನೋ ಪಟ್ಟ ಕಟ್ಟೋಕ್ಕಾಗತ್ತಾ? ಇಲ್ಲ, ಆಗಿದ್ದು ಇಷ್ಟೇ. ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟ ಸಾವರ್ಕರ್ ಪೊಲೀಸರಿಂದ ಬರೀ 12 ಅಡಿ ದೂರದಲ್ಲಿ ಇದ್ರು. ನಂತರ ಮತ್ತೆ ಪೊಲೀಸರ ಕೈಲಿ ಸಿಕ್ಬಿಡ್ತಾರೆ. ಈ ವಿಚಾರವನ್ನ ಅರುಣ್ ಶೌರಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಬಾಂಬೆ ಸರ್ಕಾರ 1956ರಲ್ಲಿ ಬಿಡುಗಡೆ ಮಾಡಿದಂತಹ ದಾಖಲೆಗಳಲ್ಲೂ ಸಹ ಇದೇ ಇದೆ. ಇನ್ನು ದಿ ಲೈಫ್ ಆಫ್ ಬ್ಯಾರಿಸ್ಟರ್ ಅನ್ನೋ ಪುಸ್ತಕವನ್ನ ಸಾವರ್ಕರ್ ಅವರೇ ಬೇರೆ ಹೆಸರಿನಲ್ಲಿ ಬರೆದಿದ್ದು ಅಂತ ಕೂಡ ಅರುಣ್ ಶೌರಿ ಹೇಳಿದ್ದಾರೆ. ಇದರಲ್ಲಿ ತನ್ನನ್ನ ತಾನೇ ಭಾರಿ ಹೊಗಳ್ಕೊಂಡಿದ್ದಾರೆ. ಇದೇ ಪುಸ್ತಕದ ಮೂಲಕವೇ ಸಾವರ್ಕರ್ ಬಗ್ಗೆ ಅತಿ ಹೆಚ್ಚು ಸುಳ್ಳುಗಳು ಸ್ಪ್ರೆಡ್ ಆಗಿದ್ದು. ಇನ್ನು ಸಾವರ್ಕರ್ ತನ್ನ ಬಗ್ಗೆ ತಾನೇ ಹೇಳ್ಕೊಂಡಿರುವಂತಹ ಮುಂದಿನ ಸುಳ್ಳು ಅಂತಂದ್ರೆ ಸುಭಾಷ್ ಚಂದ್ರ ಬೋಸ್ ಮತ್ತು ಮಹಾತ್ಮ ಗಾಂಧಿ ವಿಚಾರ. ಸುಭಾಷ್ ಚಂದ್ರ ಬೋಸ್ ಅವರಿಗೆ ಬ್ರಿಟಿಷರ ವಿರುದ್ಧ ದಂಗೆ ಏಳೋದಕ್ಕೆ ಪ್ರಚೋದನೆ ಕೊಟ್ಟಿದ್ದು, ಪುಣೆಯಲ್ಲಿ ನೀಡಿದಂತಹ 3 ಉಪನ್ಯಾಸಗಳಲ್ಲಿ ಬೋಸ್ ಅವರಿಗೆ ಸಂಪೂರ್ಣ ನೀಲನಕ್ಷೆ ನೀಡಿದ್ದು ಸಾವರ್ಕರ್, ಹಾಗೂ ಬೋಸ್ಗೆ INA ಸ್ಥಾಪಿಸೋಕೆ ಸಲಹೆ ಕೊಟ್ಟಿದ್ದೆ ಸಾವರ್ಕರ್ ಅಂತ ತಮ್ಮ ಬಗ್ಗೆ ತಾವೇ ಹೊಗಳ್ಕೊಂಡಿದ್ರು. ಈ ಮೂಲಕ ಸಾವರ್ಕರ್ ಕಟ್ಟುಕತೆಗಳನ್ನ ಹುಟ್ಟಾಕಿದ್ರು. ಅಷ್ಟೇ ಅಲ್ಲ, ಗಾಂಧೀಜಿ ಹತ್ಯೆಯಾದ ಸಮಯದಲ್ಲಿ ಇವರನ್ನ ಇನ್ವೆಸ್ಟಿಗೇಷನ್ ಮಾಡೋ ಸಮಯದಲ್ಲಿ ಗಾಂಧಿ ಮತ್ತು ನಾನು ಸ್ನೇಹಿತರು, ನಾವು ಲಂಡನ್ನಲ್ಲಿ ಒಟ್ಟಿಗೆ ವಾಸ ಮಾಡ್ತಾ ಇದ್ವಿ ಅಂತ ಕೂಡ ಸುಳ್ಳನ್ನ ಹೇಳಿದ್ದಾರೆ. ಗಾಂಧಿ ಹತ್ಯೆ ವಿಚಾರ ಸಂಬಂಧಪಟ್ಟಂತೆ ಸಾವರ್ಕರ್ ಆರೋಪಿಗಳ ಲಿಸ್ಟ್ ನಲ್ಲಿ ಇದ್ರು. ಆದ್ರೆ ಇನ್ವೆಸ್ಟಿಗೇಷನ್ ನಲ್ಲಿ ಸಾವರ್ಕರ್ ನಾನು ಮತ್ತು ಗಾಂಧಿ ಒಟ್ಟಿಗೆ ಇದ್ರು ಅನ್ನೋ ಸುಳ್ಳನ್ನ ಹೇಳಿದ್ರು. 1908ರಲ್ಲಿ ಗಾಂಧಿ ಜೊತೆಗೆ ಸಾವರ್ಕರ್ ವಾಸ ಮಾಡಿಯೇ ಇಲ್ಲ. ಇನ್ನು ಗಾಂಧಿ ವಿಚಾರಕ್ಕೆ ಬರೋದಾದ್ರೆ ಗಾಂಧೀಜಿ ಅವರಿಗೆ ಎಲ್ಲರನ್ನೂ ಸಹ ಸ್ನೇಹಿತರಂತೆ ಕಾಣುವಂತ ಒಂದು ಮನೋಭಾವ ಇತ್ತು ಅಷ್ಟೇ. ಇನ್ನು ಹಿಟ್ಲರ್ ಬಗ್ಗೆ ಸಾವರ್ಕರ್ಗೆ ಒಲವಿತ್ತು ಅನ್ನೋ ವಿಚಾರ ಕೂಡ ಅರುಣ್ ಶೌರಿ ಹೇಳಿದ್ದಾರೆ. ಸಾವರ್ಕರ್ ಭಾರತೀಯ ವಿದೇಶಾಂಗ ನೀತಿ ಬಗ್ಗೆ, ವಿಶೇಷವಾಗಿ ಜರ್ಮನಿ ಮತ್ತು ಇಟಲಿಯ ಬಗ್ಗೆ ತನ್ನ ಅಭಿಪ್ರಾಯಗಳನ್ನ ಪದೇ ಪದೇ ವ್ಯಕ್ತಪಡಿಸ್ತಾ ಇದ್ರು. ಈ ಅವಧಿಯಲ್ಲಿ ಸಾವರ್ಕರ್ ಮಾಡಿದಂತಹ ಭಾಷಣಗಳು ಇಟಾಲಿಯನ್ ಸಂಶೋಧಕ ಮಾರ್ಜಿಯಾ ಕಾಸರೋಲಿ ಸಂಗ್ರಹಿಸಿದ ಪ್ರಕಾರ ಹಿಟ್ಲರ್ ಮತ್ತು ಅವರ ನಾಜಿ ತತ್ವಶಾಸ್ತ್ರದ ಬಗ್ಗೆ ಸಾವರ್ಕರ್ ಆಳವಾದ ಮೆಚ್ಚುಗೆಯನ್ನ ತೋರಿಸ್ತಾ ಇದ್ರು ಅನ್ನೋದು ಬಯಲಾಗಿದೆ. ಇದೇ ವಿಚಾರವನ್ನ ಅರುಣ್ ಶೌರಿ ಕೂಡ ಹೇಳಿದ್ದಾರೆ. ಇನ್ನು ನಾಜಿ ಅಥವಾ ಫ್ಯಾಸಿಸ್ಟ್ನಿಂದ ಜರ್ಮನಿ ಹಿಂದೆಂದಿಗಿಂತಲೂ ಅದ್ಭುತವಾಗಿ ಚೇತರಿಸಿಕೊಂಡಿದೆ ಮತ್ತು ಶಕ್ತಿಯುತವಾಗಿ ಬೆಳೆದಿದೆ ಅಂತ ಸಾವರ್ಕರ್ ಹೇಳಿದ್ರು ಅನ್ನೋದು ಬಯಲಾಗಿದೆ. ಅಷ್ಟೇ ಅಲ್ಲ, ಸಾವರ್ಕರ್ ಜರ್ಮನ್ನ ಯಹೂದಿಗಳನ್ನ ಭಾರತದಲ್ಲಿನ ಮುಸ್ಲಿಮರಿಗೆ ಹೋಲಿಸಿ ಮಾತನಾಡಿದ್ರು. 1939ರಲ್ಲಿ ಹಿಂದೂ ಮಹಾಸಭಾದ 21ನೇ ಅಧಿವೇಶನದಲ್ಲಿ ಮಾತನಾಡಿದಂಥ ಸಾವರ್ಕರ್, ಭಾರತೀಯ ಮುಸ್ಲಿಮರು ಜರ್ಮನಿಯಲ್ಲಿರುವಂತಹ ಯಹೂದಿಗಳಂತೆ ಪಕ್ಕದಲ್ಲಿರುವ ಹಿಂದೂಗಳಿಗಿಂತ ಭಾರತದ ಹೊರಗಿನ ಮುಸ್ಲಿಮರ ಜೊತೆಗೆ ತಮ್ಮನ್ನ ತಾವು ಗುರುತಿಸಿಕೊಳ್ಳೋಕೆ ಹೆಚ್ಚು ಒಲವನ್ನ ತೋರಿಸ್ತಿದ್ದಾರೆ ಅಂತ ಕೂಡ ಸಾವರ್ಕರ್ ಹೇಳಿದ್ರು. ಅಷ್ಟೇ ಅಲ್ಲ, ಸಾವರ್ಕರ್ ನಾಜಿ ಸಿದ್ಧಾಂತವನ್ನ ಶ್ಲಾಘಿಸ್ತಾ ಇದ್ರು ಅನ್ನೋದನ್ನು ಕೂಡ ಅರುಣ್ ಶೌರಿ ಹೇಳಿದ್ದಾರೆ. ಸಾವರ್ಕರ್ ಒಬ್ಬ ಧೀರ, ವೀರ, ಸ್ವಾತಂತ್ರ್ಯ ಹೋರಾಟಗಾರ ಅಂತ ಈಗಾಗಲೇ ಬಿಜೆಪಿ ಹಾಗೂ ಸಂಘ ಪರಿವಾರದವರು ಪೋಟ್ರೆ ಮಾಡಿದ್ದಾರೆ. ಆದ್ರೆ ಸಾವರ್ಕರ್ ಅವರಿಗೆ ನಮ್ಮ ದೇಶ ಬ್ರಿಟಿಷರ ಕಪಿಮುಷ್ಟಿಯಿಂದ ಬಿಡುಗಡೆ ಆಗ್ಬೇಕು ಅನ್ನೋ ಯಾವುದೇ ಆಸೆ ಇರಲಿಲ್ಲ. ಭಾರತದ ಪ್ರಜಾಪ್ರಭುತ್ವ ಕೂಡ ಸಾವರ್ಕರ್ ಅವರಿಗೆ ಬೇಕಾಗಿರ್ಲಿಲ್ಲ ಅನ್ನೋ ಕಹಿ ಸತ್ಯ ಅರುಣ್ ಶೌರಿ ಮೂಲಕ ಗೊತ್ತಾಗಿದೆ. ಹಿಂದೂ ಮಹಾಸಭಾವನ್ನ ವೈಸ್ರಾಯ್ ಅವರ ಕಾರ್ಯಕಾರಿ ಮಂಡಳಿ ಮತ್ತು ಯುದ್ಧ ಮಂಡಳಿಯಲ್ಲಿ ಸೇರಿಸುವಂತೆ ಬ್ರಿಟಿಷ್ ವೈಸ್ರಾಯ್ ಲಾರ್ಡ್ ಲಿನ್ಲಿತ್ ಗೋ ಅವರನ್ನ ಸಾವರ್ಕರ್ ಬೇಡ್ಕೊಂಡಿದ್ರು ಅನ್ನೋದು ಇನ್ನೊಂದು ಸತ್ಯ. ಇಡೀ ದೇಶದ ಸಂಪೂರ್ಣ ಸ್ವಾತಂತ್ರ್ಯವನ್ನ ಉಳಿದವರು ಬಯಸ್ತಾ ಇದ್ದಂತ ಸಮಯದಲ್ಲಿ ಡೊಮಿನೋನಿಯನ್ ಸ್ಥಾನಮಾನವನ್ನ ಸ್ವೀಕರಿಸೋಕೆ ಸಾವರ್ಕರ್ ಅವರಿಗೆ ಖುಷಿ ಇತ್ತು ಅನ್ನೋದು ಕೂಡ ಅರುಣ್ ಶೌರಿ ಅವರ ಪುಸ್ತಕದ ಮೂಲಕ ಬಯಲಾಗಿದೆ. ಸೊ ಸಾವರ್ಕರ್ ಅವರಿಗೆ ಕೇವಲ ಪ್ರಜಾಪ್ರಭುತ್ವ ಮಾತ್ರ ಅಲ್ಲ, ಸಂವಿಧಾನ ಕೂಡ ಬೇಕಾಗಿರ್ಲಿಲ್ಲ ಅನ್ನೋದಕ್ಕೆ ಅವರು ಜರ್ಮನ್ನ ಹಿಟ್ಲರ್ಗೆ ಸಪೋರ್ಟ್ ಮಾಡ್ತಾ ಇದ್ದದೇ ಉದಾಹರಣೆ. ಸಾವರ್ಕರ್ ಅವರಿಗೆ ಸರ್ವಾಧಿಕಾರತ್ವ ಬೇಕಿತ್ತೇ ಹೊರತು ಸಂವಿಧಾನ, ಪ್ರಜಾಪ್ರಭುತ್ವ ಅಲ್ಲ. ದೇಶದ ನಾಗರಿಕರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿ ಜೀವನ ಎರಡನ್ನೂ ಕಳ್ಕೊಳ್ತಾ ಇದ್ದಂತ ಸಮಯದಲ್ಲಿ ಸಾವರ್ಕರ್ ಹಿಂದೂ ಸಂಘಟಕರನ್ನ ಬ್ರಿಟಿಷ್ ಸೈನ್ಯದಲ್ಲಿ ಸೇರಿಸ್ತಾ ಇದ್ರು. ಇದಕ್ಕೆ ಅವರ ಸಮರ್ಥನೆ ಕೂಡ ಇತ್ತು. ನಮ್ಮ ಯುವಕರಿಗೆ ಯುದ್ಧದ ತರಬೇತಿ ಸಿಗತ್ತೆ ಅನ್ನೋ ಮಾತನ್ನು ಸಹ ಅವ್ರು ಹೇಳ್ತಾ ಇದ್ರು ಅನ್ನೋದು ಈಗ ಬಯಲಾಗಿರುವಂತಹ ವಿಚಾರ.
ಸೊ ಸಾವರ್ಕರ್ ಬ್ರಿಟಿಷರಿಗೆ ಅನುಯಾಯಿ ಆಗಿರೋಕ್ಕೂ ಸಿದ್ಧ ಅನ್ನೋದನ್ನೇ ಇನ್ನೊಂದು ಉದಾಹರಣೆ ಕೂಡ ಕೊಡುತ್ತೆ. ಸೊ ಸಾವರ್ಕರ್ ತಮ್ಮ 10 ವರ್ಷದ ಅಂಡಮಾನ್ ಜೈಲು ಶಿಕ್ಷೆಯಲ್ಲಿ ಒಟ್ಟು 6 ಬಾರಿ ದಯಾಭಿಕ್ಷೆಯನ್ನು ಕೋರಿ ಕ್ಷಮಾಪಣಾ ಪತ್ರವನ್ನು ಬರೆದಿದ್ರು. ಹೌದು, 1911ರ ನಂತರ ಸಾವರ್ಕರ್ ಜೀವನ, ರಾಜಕೀಯ ನಡೆ, ಸಿದ್ಧಾಂತ ಹಾಗೂ ಒಟ್ಟಾರೆಯಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಾವರ್ಕರ್ ಪಾತ್ರ ಏನಿತ್ತು ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಸುಮಾರು 3,000 ಭಾರತೀಯರನ್ನ ಬ್ರಿಟಿಷರು ಅಂಡಮಾನ್ ಜೈಲಿನಲ್ಲಿ ತೀವ್ರವಾದ ಶಿಕ್ಷೆಗೆ ಗುರಿ ಮಾಡಿದ್ರು. ಸುಮಾರು 150 ಜನರನ್ನ ಗಲ್ಲಿಗೇರಿಸಿರ್ತಾರೆ. ಈ 3,000 ಭಾರತೀಯರ ಪೈಕಿ ಕೇವಲ 3 ಜನ ಮಾತ್ರ ದಯಾಭಿಕ್ಷೆಯನ್ನ ಕೋರಿ ಬ್ರಿಟಿಷರಿಗೆ ಪತ್ರವನ್ನು ಬರೆದಿರ್ತಾರೆ. ಅದರಲ್ಲೂ ಸತತವಾಗಿ ಪತ್ರವನ್ನ ಬರೆದವರು ಕೇವಲ ಸಾವರ್ಕರ್ ಮಾತ್ರ. ಇದೇ ಅಂಡಮಾನ್ ಜೈಲಿನಲ್ಲಿ ತ್ರಿಲೋಕ್ನಾಥ್ ಚಕ್ರವರ್ತಿ ಅನ್ನುವರು 14 ವರ್ಷಗಳ ಕಾಲ ಶಿಕ್ಷೆಗೆ ಗುರಿಯಾಗಿರ್ತಾರೆ. ಇವರು ಒಂದೇ ಒಂದು ಕ್ಷಮಾಪಣಾ ಪತ್ರವನ್ನು ಸಹ ಬ್ರಿಟಿಷರಿಗೆ ಬರೆದಿಲ್ಲ. ಇನ್ನು ಅಂಬಿಕಾ ಚಕ್ರವರ್ತಿ 16 ವರ್ಷ, ಬಟುಕೇಶ್ವರ್ ಅನ್ನೋರು 9 ವರ್ಷ, ಸಚೀಂದ್ರನಾಥ್ ಅನ್ನೋರು 12 ವರ್ಷಗಳ ಕಾಲ ಜೈಲು ಶಿಕ್ಷೆಗೆ ಗುರಿಯಾಗಿದ್ರೂ ಕೂಡ ಒಂದೇ ಒಂದು ಕ್ಷಮಾಪಣಾ ಪತ್ರವನ್ನ ಬ್ರಿಟಿಷರಿಗೆ ಬರೆದಿರಲಿಲ್ಲ. ಆದರೆ ಸಾವರ್ಕರ್ ತಮ್ಮ 10 ವರ್ಷದ ಜೈಲು ಶಿಕ್ಷೆಯಲ್ಲಿ ಒಟ್ಟು 6 ಬಾರಿ ಕ್ಷಮಾಪಣಾ ಪತ್ರವನ್ನ ಬರೆದಿದ್ರು. ಇಲ್ಲಿ ಒಂದಿಷ್ಟು ಮಂದಿಯ ವಾದ ಇದೆ. 50 ವರ್ಷ ಜೈಲಿನ ಒಳಗಿರೋ ಬದಲು ಒಂದು ಲೆಟರ್ ಬರೆದು ಹೊರಗೆ ಬರೋದ್ರಲ್ಲಿ ತಪ್ಪೇನಿದೆ ಅಂತ. ಸೊ ಈ ವಾದದ ಬಗ್ಗೆಯೂ ಕೂಡ ಚರ್ಚೆ ಮಾಡೋಣ. ಬಾಲ್ ಗಂಗಾಧರ್ ತಿಲಕ್ ಅವರು ಸಹ ಜೈಲಿನಲ್ಲಿದ್ದಾಗ ಬ್ರಿಟಿಷರಿಗೆ ಪತ್ರವನ್ನು ಬರೆದಿದ್ರು. ಆ ಪತ್ರದ ಸಾರಾಂಶ ಏನಿತ್ತು? ನನ್ನ ತಪ್ಪಿಗೆ ನಾನು ಈಗಾಗಲೇ ಶಿಕ್ಷೆನ ಅನುಭವಿಸಿದ್ದೇನೆ, ಆದರೂ ಕೂಡ ನನ್ನನ್ನು ಜೈಲಿನಲ್ಲಿ ಇಡೋದು ನನ್ನ ಹಕ್ಕುಗಳ ಉಲ್ಲಂಘನೆ ಆಗತ್ತೆ, ಇದರಿಂದ ನನ್ನ ಜೊತೆ ನನ್ನ ಕುಟುಂಬದವರು ಕೂಡ ಶಿಕ್ಷೆನ ಅನುಭವಿಸುವಂತಾಗಿದೆ ಅಂತ ಪತ್ರ ಬರೆದಿದ್ರು. ಇನ್ನು ಭಗತ್ ಸಿಂಗ್ ಅವರನ್ನು ಸಹ ಜೈಲಿನಲ್ಲಿ ಇಟ್ಟಿದ್ರು. ಕೊನೆಗೆ ಇವರನ್ನ ಬ್ರಿಟಿಷರು ನೇಣುಗಂಬ ಏರಿಸಿ ಕೊಲೆ ಮಾಡ್ತಾರೆ. 1931ರ ಲಾಹೋರ್ ಜೈಲಿನಲ್ಲಿ ಇದ್ದಾಗ ಭಗತ್ ಸಿಂಗ್ ಅವರು ಕೂಡ ಒಂದು ಪತ್ರವನ್ನು ಬರೆದಿದ್ರು. ನಿಮ್ಮದೇ ಆದೇಶದ ಪ್ರಕಾರ ನಾನು ನಿಮ್ಮ ಮೇಲೆ ಯುದ್ಧವನ್ನ ಸಾರಿದ್ದೇನೆ, ನಾನು ಯುದ್ಧವನ್ನ ಸಾರಿದೀವಿ ಅಂತಂದ್ರೆ ನೀವು ನಮ್ಮನ್ನ ಯುದ್ಧ ಕೈದಿಗಳು ಅಂತ ಪರಿಗಣಿಸಬೇಕು, ಯುದ್ಧ ಕೈದಿ ಅಂತ ಪರಿಗಣಿಸಿ ಗೌರವದಿಂದ ನಡೆಸ್ಕೊಳ್ಬೇಕು, ಯುದ್ಧ ಕೈದಿಯ ಗೌರವವನ್ನು ತೋರಿಸಿ ನಮ್ಮನ್ನ ನೇಣು ಹಾಕಿ ಸಾಯಿಸಬಾರ್ದು, ಗುಂಡಿಕ್ಕಿ ಸಾಯಿಸಬೇಕು ಅಂತ ಬರೆದಿದ್ರು. 1911ರ ಜುಲೈನಲ್ಲಿ ಸಾವರ್ಕರ್ ಅವರ ಬಂಧನ ಆಗತ್ತೆ. ಒಂದೇ ತಿಂಗಳಿನಲ್ಲಿ ಅಂದ್ರೆ 1911ರ ಆಗಸ್ಟ್ಗೆ ಸಾವರ್ಕರ್ ಕ್ಷಮಾಪಣಾ ಪತ್ರವನ್ನ ಬರೆದಿರೋದು. ಏನಂತ ಬರೆದಿದ್ರು ಅನ್ನೋದು ಕೂಡ ಬೇಕಲ್ವಾ? ಯಾರು ಪ್ರಬಲರೋ ಸಶಕ್ತರೋ ಅವರು ಮಾತ್ರ ದಯೆ ತೋರ್ಸೋಕೆ ಆಗತ್ತೆ. ಇದರಿಂದ ಈ ದಾರಿ ತಪ್ಪಿದ ಮಗ ದಯೆಯನ್ನ ಕೋರ್ತಾ ಸರ್ಕಾರ ಅನ್ನೋ ತಂದೆ ತಾಯಿ ಹತ್ರ ಅಲ್ಲದೆ ಬೇರೆ ಯಾರ ಹತ್ರ ಹೋಗೋಕ್ ಸಾಧ್ಯ ಅಂತ ಬರೆದಿದ್ರು. ಅಂದ್ರೆ ಬ್ರಿಟಿಷ್ ಸರ್ಕಾರವನ್ನ ತಂದೆ ತಾಯಿ ಅಂತ ಕರೆದು ತನ್ನನ್ನ ತಾನು ದಾರಿ ತಪ್ಪಿದ ಮಗ ಅಂತ ಗುರುತಿಸಿಕೊಂಡು ದಯಾಭಿಕ್ಷೆಯ ಪತ್ರವನ್ನ ಬರೆದಿದ್ರು. ಭಗತ್ ಸಿಂಗ್ ಅವರ ಪತ್ರಕ್ಕೂ ಬಾಲ್ ಗಂಗಾಧರ್ ತಿಲಕ್ ಅವರ ಪತ್ರಕ್ಕೂ ಸಾವರ್ಕರ್ ಪತ್ರಕ್ಕೂ ಇರೋ ವ್ಯತ್ಯಾಸ ಇದೆ. ಈಗ ಬಿಜೆಪಿ ಹಾಗೂ ಸಂಘ ಪರಿವಾರ ಹೇಳತ್ತೆ ಸಾವರ್ಕರ್ ವೀರ ಶೂರ ಸ್ವಾತಂತ್ರ್ಯ ಹೋರಾಟಗಾರ ಅಂತ. ಆದರೆ ಸಾವರ್ಕರ್ ಅವರ ಈ ಎಲ್ಲ ಇತಿಹಾಸವನ್ನ ನೋಡಿದ್ರೆ ಅವರು ನಿಜವಾಗ್ಲೂ ಸ್ವಾತಂತ್ರ್ಯ ಹೋರಾಟಗಾರ ಆಗಿರ್ಲಿಲ್ಲ, ಬದಲಿಗೆ ಹಿಂದುತ್ವ ರಾಜಕಾರಣಿ ಆಗಿದ್ರು ಅನ್ನೋ ಸತ್ಯ ಅಂತೂ ಎಲ್ರಿಗೂ ಅರಿವಾಗತ್ತೆ. ತನ್ನ ಜೀವ ಉಳಿಸ್ಕೊಳ್ಳೋ ಸಲುವಾಗಿ ಬ್ರಿಟಿಷರ ಬಳಿ ಕ್ಷಮಾದಾನ ಪತ್ರಗಳನ್ನ ಬರೆದಿದ್ದಂತಹ ಸಾವರ್ಕರ್ ಬಗ್ಗೆ ಹೇಡಿ ಅನ್ನೋ ಭಾವನೆಗಿಂತ ಹುಲು ಮನುಷ್ಯನೊಬ್ಬ ತನ್ನ ಪ್ರಾಣ ಹೋಗೋದಕ್ಕೂ ಮುನ್ನ ಅದನ್ನ ಕಾಪಾಡ್ಕೊಳ್ಳೋಕೆ ಏನಾದ್ರೂ ಮಾಡುವಂತ ಸ್ಥಿತಿಯಲ್ಲಿ ಇದ್ದ ಅನ್ನೋದಂತೂ ಸತ್ಯ. ಸಾವರ್ಕರ್ ಅನ್ನೋ ವ್ಯಕ್ತಿ ವೀರ ಆಗಿರಲಿಲ್ಲ, ಮನುಷ್ಯತ್ವವನ್ನ ವಿರೋಧಿಸುತ್ತಿದ್ದ ಮತ್ತು ಮನಸ್ಸಿನಲ್ಲಿ ಸದಾ ಜನಾಂಗೀಯ ದ್ವೇಷವನ್ನ ತುಂಬಿಕೊಂಡಿದ್ದಂತಹ ವ್ಯಕ್ತಿಯಾಗಿದ್ದ. ಆತ ಹೊಂದಿದ್ದ ಭಾವನೆಗಳು ಅಂದಿನ ಸ್ವಾತಂತ್ರ್ಯ ಹೋರಾಟದ ಸ್ಫೂರ್ತಿ ಮತ್ತು ಆಶಯಗಳಿಗೆ ಸಂಪೂರ್ಣವಾಗಿ ವಿರುದ್ಧವಾಗಿತ್ತು. ಇಷ್ಟೆಲ್ಲ ಇರುವಾಗ ವ್ಯಕ್ತಿಯ ಸಾಮಾಜಿಕ ಹಿನ್ನೆಲೆಯ ಕಾರಣಕ್ಕೆ ಆತನನ್ನ ಹೀಗೆ ಅನಗತ್ಯವಾಗಿ ಓರ್ವ ತ್ಯಾಗಮಯಿ ಹೋರಾಟಗಾರನನ್ನಾಗಿ ಮಾಡಲಾಗ್ತಾ ಇದೆ ಅನ್ನೋ ಸಂಗತಿಯು ಎಂಥವರಿಗೂ ಸಹ ಅರ್ಥ ಆಗತ್ತೆ. ಇದನ್ನ ಬಿಜೆಪಿ ಸರ್ಕಾರದಲ್ಲಿ ಅದರಲ್ಲೂ ಸಚಿವರಾಗಿದ್ದಂಥ ಅರುಣ್ ಶೌರಿ ಅವರೇ ಬಯಲು ಮಾಡಿದ್ದಾರೆ. ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.